ಭಾರತೀಯ ನಿರ್ವಹಣಾ ಸಂಸ್ಥೆ ಐಐಎಂ ರಾಯಪುರದಲ್ಲಿಂದು ನಡೆದ 15ನೇ ಘಟಿಕೋತ್ಸವ ಕಾರ್ಯಕ್ರಮದಲ್ಲಿ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಭಾಗಿಯಾದರು. ಸಭೆಯನ್ನುದ್ದೇಶಿಸಿ ಅವರು ವಿಕಸಿತ ಭಾರತ ನಿರ್ಮಾಣಕ್ಕೆ ದೇಶದ ಸದೃಢ ಸಾಮರ್ಥ್ಯ ಪ್ರೇರಕವಾಗಿದ್ದು ಯುವ ಜನಾಂಗ ಸುಸ್ಥಿರ ಬೆಳವಣಿಗೆಯ ದ್ಯೋತಕವಾಗಿದೆ ಎಂದು ತಿಳಿಸಿದರು. ಪ್ರಸ್ತುತ ಜಗತ್ತಿನ ಪ್ರಕ್ಷುಬ್ಧತೆಯ ವಾತಾವರಣವು ಹಲವು ವಿಧದಲ್ಲಿ ಗಣನೀಯವಾಗಿದೆ. ದೇಶಗಳ ಸಾಪೇಕ್ಷ ಶಕ್ತಿ ಮತ್ತು ಪ್ರಭಾವದಲ್ಲಿ ಗಮನೀಯ ಬದಲಾವಣೆಗಳಾಗಿದ್ದು ಜಾಗತಿಕ ವಸ್ತುಸ್ಥಿತಿಗಳು ಕಣ್ಣೆದುರೇ ಬದಲಾಗುತ್ತಿವೆ. ರಾಜತಾಂತ್ರಿಕ ನಿಲುವುಗಳನ್ನು ಅರ್ಥ ಮಾಡಿಕೊಳ್ಳುವುದು ಕಠಿಣ ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಂತ್ರಜ್ಞಾನ ಶಕ್ತಿ, ಮಿಲಿಟರಿ ಸಾಮರ್ಥ್ಯಗಳು, ಸಂಪರ್ಕ ಮತ್ತು ಸಂಪನ್ಮೂಲಗಳಲ್ಲಿನ ಹೊಸ ಬೆಳವಣಿಗೆಗಳು ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸುವುದರ ಜೊತೆಗೆ ಅಪಾಯಕ್ಕೂ ಆಹ್ವಾನ ಕೊಡುತ್ತಿರುವುದು ಗುರುತಿಸಬಹುದಾದ ಅಂಶವಾಗಿದೆ ಎಂದು ತಿಳಿಸಿದರು. ಜಗತ್ತು ಹೆಚ್ಚು ಅಸ್ಥಿರತೆ ಮತ್ತು ಅನಿರೀಕ್ಷಿತ ವಾತಾವರಣದಲ್ಲಿ ತನ್ನನ್ನು ತಾನು ಭದ್ರಪಡಿಸಿಕೊಳ್ಳುವ ಅನಿವಾರ್ಯತೆಯನ್ನು ಎದುರಿಸುತ್ತಿದೆ. ಬಹು ಜಾಗತಿಕ ಆಘಾತಗಳನ್ನು ಭಾರತ ಯಶಸ್ವಿಯಾಗಿ ಎದುರಿಸುತ್ತಿದೆ ಎಂಬುದನ್ನು ಯಾರೂ ವಿವಾದಿತ ದೃಷ್ಟಿಕೋನದಲ್ಲಿ ವಿಶ್ಲೇಷಿಸಲು ಸಾಧ್ಯವಿಲ್ಲ. ದೇಶೀಯ ಮತ್ತು ಬಾಹ್ಯ ಸವಾಲುಗಳನ್ನು ದೇಶ ಯಶಸ್ವಿಯಾಗಿ ನಿರ್ವಹಿಸಿದೆ. ಕಳೆದ 10 ವರ್ಷಗಳು ಉತ್ತಮ ಬೆಳವಣಿಗೆಯ ಹಾದಿಗೆ ಸಾಕ್ಷಿಯಾಗಿದ್ದು ಮುಂದಿನ 10 ಅಥವಾ ಅದಕ್ಕಿಂತ ಹೆಚ್ಚು ವರ್ಷಗಳು ಸುಸ್ಥಿರ ಬೆಳವಣಿಗೆಯ ಆಶಾವಾದವನ್ನು ಸಾಕಾರಗೊಳಿಸುತ್ತದೆ ಎಂದರು. ಹೆಚ್ಚಿನ ಅಂತರ್ಗತ ಬೆಳವಣಿಗೆ, ಪ್ರಾತಿನಿಧಿಕ ರಾಜಕೀಯ ಮತ್ತು ನಿರ್ಣಾಯಕ ನಾಯಕತ್ವವು ಹೊಸ ಅಡಿಪಾಯವನ್ನು ಸೃಷ್ಟಿಸಿದೆ. ಇದರಿಂದಾಗಿ ಮುಂದಿನ ಪೀಳಿಗೆ ಉನ್ನತ ಆಕಾಂಕ್ಷೆಗಳನ್ನು ಹೊಂದಬಹುದು. ದೇಶ ಡಿಜಿಟಲ್ ಕ್ರಾಂತಿಯನ್ನು ಉತ್ಸಾಹದಿಂದ ಸ್ವೀಕರಿಸಿರುವುದು ಮಾತ್ರವಲ್ಲದೆ ವಾಸ್ತವವಾಗಿ ಇಂದಿಗೂ ಜಗತ್ತಿನ ಅನೇಕ ಅಭಿವೃದ್ಧಿ ಹೊಂದಿದ ಸಮುದಾಯಗಳು ಈ ಪ್ರಕ್ರಿಯೆಯನ್ನು ಇನ್ನೂ ಸಮರ್ಪಕವಾಗಿ ಬಳಸಿಕೊಂಡಿಲ್ಲ ಎಂಬುದು ಗಣನೀಯ ಅಂಶವಾಗಿದೆ ಎಂದು ಅಭಿಪ್ರಾಯಪಟ್ಟರು. We are after all now among the top 5 economies. No one can dispute that the multiple global shocks that have recently tested our resilience and that India has come through that solidly. We have managed both domestic and external challenges fairly successfully.